ಬನ್ನಿ ಪಾರ್ಟ್ 2 ಆಫ್ ಸೆಕ್ಷನ್ ಬಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ನೋಡೋಣ ನಾವು. ಓಕೆ ಓಕೆ ದಿಸ್ ಈಸ್ ದ ಪ್ರಾಬ್ಲಮ್. ನಾವು ಲಾಸ್ಟ್ ಪ್ರೀವಿಯಸ್ ವಿಡಿಯೋಲ್ಲಿ ನೋಡಿದ್ವಿ 4 ಪ್ರಾಬ್ಲಮ್ಸನ್ನು ನೋಡಿದ್ವಿ. ಸೆಕ್ಷನ್ ಬಿಗೆ ಸಿ ಬಿ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾಕೆ ಕೊಡ್ತಾರೆ ಅಂತ. ಹಿಯರ್ ಈಸ್ ಒನ್ ಮೋರ್ ಪ್ರಾಬ್ಲಮ್ ಗಿವನ್ ಇನ್ ಒನ್ ಯೂನಿವರ್ಸಿಟಿ ಕ್ವಶನ್ ಪೇಪರ್. The arithmetic mean of runs scored by 3 batsmen A, B and C in a series of 10 innings are 50, 48 and 12 respectively. The standard deviation of their runs are 15, 12 and 2 respectively. Find who are most consistent batsmen. Consistent batsmen ಅಂತಂದರೆ ಸಿ ವಿ ಮಾಡಬೇಕು. Then take up the ಸಿ ವಿ calculation of coefficient of variation. ಅದಕ್ಕೆ ಮೊದಲು ಗಿವನ್ ಏನೇನು ಕೊಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ. ಬ್ಯಾಟ್ಸ್ಮನ್ ಎಗೆ ಮೀನ್ 50 ಆ್ಯಂಡ್ ಎಸ್ ಡಿ 15. ದೆನ್ ಬ್ಯಾಟ್ಸ್ಮನ್ ಬಿ ಮೀನ್ 48, ಎಸ್ ಡಿ 12. ದೆನ್ ಬ್ಯಾಟ್ಸ್ಮನ್ ಸಿ ಮೀನ್ 12, ಎಸ್ ಡಿ 2 ಆ್ಯಂಡ್ ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇನ್ನಿಂಗ್ಸ್ 10 ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಎನ್ 10 ಬೇಕಿಲ್ಲ, ಎನ್ ಬೇಕಿಲ್ಲ ಸಿ ವಿಗೆ. ದೆನ್ ಬ್ಯಾಟ್ಸ್ಮನ್ ಎಗೆ ಸಿ ವಿ ಕ್ಯಾಲ್ಕುಲೇಟ್ ಮಾಡೋಣ. ವಿ ನೋ ದ ಫಾರ್ಮುಲಾ and substitute the values 15 by 50 into 100. CV is equal to 30%. Batsman B again CV is equal to SD by mean into 100. 12 divided by 48 into 100. CV is equal to 25%. Batsman C ge hage ಮಾಡೋಣ. Then CV is equal to 2 by 12 into 100. CV is equal to 16.67. ಇಲ್ಲಿ ಅವ್ರು ಕೇಳಿರ್ತಕ್ಕಂಥದ್ದು ಪ್ರಶ್ನೆಯಲ್ಲಿ ಮೋಸ್ಟ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಯಾರು ಅಂತಂದರೆ ಈ 3 ಸಿ ವಿಗಳಲ್ಲಿ 3 ಬ್ಯಾಟ್ಸ್ಮನ್ ಸಿ ವಿಗಳಲ್ಲಿ ವಿಚ್ ಸಿ ವಿ ಈಸ್ ಲೆಸ್ಸರ್, ಓಕೆ, ಸ್ಮಾಲರ್ ಯಾವುದು, ಅದನ್ನು ನಾವು ಮೋಸ್ಟ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅಂತ ಕರಿತೀವಿ. ನಾವು ಬ್ಯಾಟ್ಸ್ಮನ್ ಸಿ ಈಸ್ ಮೋಸ್ಟ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಆ್ಯಸ್ ಇಸ್ ಸಿ ವಿ ಈಸ್ ಲೆಸ್ ದ್ಯಾನ್ ಎ ಆ್ಯಂಡ್ ಬಿ ಬ್ಯಾಟ್ಸ್ಮನ್. ಓಕೆ, ಇದು ಪ್ರಾಬ್ಲಮ್. ಇನ್ನೊಂದು ಸಣ್ಣ ಪ್ರಾಬ್ಲಮ್ಮು. ದಿಸ್ ಈಸ್ ಎ ಗಿವನ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಇನ್ ಒನ್ ಯೂನಿವರ್ಸಿಟಿ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ 2 series is 30% and 50% and their variance is 100 and 144 respectively. What are their arithmetic means? X bar calculate ಮಾಡಬೇಕು ನಾವು. ಓಕೆ, ಬರೆಯೋಣ. ಕ್ಯಾಲ್ಕುಲೇಷನ್ ಆಫ್ ಮೀನ್ ಆಫ್ ಫಸ್ಟ್ ಸೀರೀಸ್. ಓಕೆ, ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಸೀರೀಸಲ್ಲಿ ಸಿ ವಿ ಈಸ್ ಈಕ್ವಲ್ ಟು 30%. ಇಲ್ಲಿ ಮೊದಲಿರೋ ತಗೊಳ್ಳೋಣ. ದೆನ್ ವೇರಿಯನ್ಸ್ ಈಸ್ ಈಕ್ವಲ್ ಟು 100, ಬಟ್ ವಿ ಡೋಂಟ್ ವಾಂಟ್ ವೇರಿಯನ್ಸ್, ವಿ ವಾಂಟ್ ಎಸ್ ಡಿ. ಎಸ್ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್. ಸೊ 100ಗೆ ರೂಟ್ ರಿಮೂವ್ ಮಾಡಿದಾಗ ವಿ ವಿಲ್ ಗೆಟ್ 10. Then the CV is equal to SD by mean into 100. We know the formula. Substitute the values. CV is equal to 30. We know SD 10. Mean ಗೊತ್ತಿಲ್ಲ. Then 100 ಮಾಡಿ. ಈಗ by cross multiplication we get x into mean into 30 ಮಾಡ್ಕೋಣ. Then the answer is equal to 30 is equal to 100 into 10 ಮಾಡಿಕೊಂಡ್ರೆ ಫಸ್ಟು 1000 ಬರುತ್ತೆ. ದೆನ್ 30 ಹಾಗೆ ಇರಲಿ. ನೆಕ್ಸ್ಟು 30 ಈಸ್ ಈಕ್ವಲ್ ಟು 1000 ಡಿವೈಡ್ ಬೈ ಮೀನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 30 ಇಂಟು ಮೀನ್ ಈಸ್ ಈಕ್ವಲ್ ಟು 1000. ದ ಮೀನ್ ಈಸ್ ಈಕ್ವಲ್ ಟು 1000 ಡಿವೈಡ್ ಬೈ 30. ದ ಆನ್ಸರ್ ಈಸ್ 33. ಓಕೆ, ನೆಕ್ಸ್ಟು ಸೆಕೆಂಡ್ ಸೀರೀಸ್ಗೆ ಅಲ್ಲಿ ಇನ್ನೊಂದು ಸೀರೀಸ್ ಕೊಟ್ಟಿದ್ದಾರೆ. ಅಗೈನ್ ಸಿ ವಿ 50%, ವೇರಿಯನ್ಸ್ 144, ಬಟ್ ವಿ ವಾಂಟ್ ಎಸ್ ಡಿ. ಎಸ್ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್. ಸೊ 144ಗೆ ರೂಟ್ನ ರಿಮೂವ್ ಮಾಡಿದ್ರೆ ವಿ ವಿಲ್ ಗೆಟ್ 12. ಓಕೆ, ನಾವು ದ ಸಿ ವಿ ಈಸ್ ಈಕ್ವಲ್ ಟು ಎಸ್ ಡಿ ಬೈ ಮೀನ್ ಇಂಟು 100. ದಟ್ ಈಸ್ ಸಿ ವಿ 50. 12 ಡಿವೈಡೆಡ್ ಬೈ ಮೀನ್ ವಿ ಡೋಂಟ್ ನೋ, ಮೀನ್ ನಮ್ಗೆ ಗೊತ್ತಿಲ್ಲ, ಹಾಗೆ ಬರೀರಿ. ಇಂಟು 100 ಸಬ್ಸ್ಟಿಟ್ಯೂಟ್ ಮಾಡೋಣ. ವ್ಯಾಲ್ಯೂ 1200 ಆಗುತ್ತೆ. 12 ಇಂಟು 100 ಮಲ್ಟಿಪ್ಲೈ ಮಾಡಿಬಿಡಿ. ದೆನ್ 1200 ಬೈ ಮೀನ್. ಈಗ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್, ಸೊ ಮೀನ್ ಇಂಟು ನಾಟ್ 30, ಇಟ್ ಈಸ್ 50. 50ನ ನಾವು ಮಲ್ಟಿಪ್ಲೈ ಮಾಡೋಣ. ಸೊ ದ ಆನ್ಸರ್ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 50 ಮೀನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈಸ್ ಈಕ್ವಲ್ ಟು 1200. ದೆನ್ ಮೀನ್ ಈಸ್ ಈಕ್ವಲ್ ಟು 1200 ಬೈ 50. ದ ಆನ್ಸರ್ ಮೀನ್ ಈಸ್ ಈಕ್ವಲ್ ಟು 24. ದಿಸ್ ಈಸ್ ದ ಆನ್ಸರ್. ಓಕೆ, ಮೀನ್ ಈಸ್ ಈಕ್ವಲ್ ಟು 24 ಆನ್ಸರ್ ಬಂತು. ಓಕೆ, ಸೊ ನೆಕ್ಸ್ಟು ಈ ಪ್ರಾಬ್ಲಮ್ ಮುಗೀತು. ಓಕೆ, ಒನ್ ಮೋರ್ ಪ್ರಾಬ್ಲಮ್ ಇದೆ. ಇದೊಂದು ವೆರೈಟಿ ಪ್ರಾಬ್ಲಮ್. ದ ಡಿಫ್ರೆಂಟ್ ವೆರೈಟಿ ಪ್ರಾಬ್ಲಮ್ಸನ್ನು ನಾವು ನೋಡ್ತಿದ್ದೀವಿ. ಲೆಟ್ ಅಸ್ ಸಿ. 2 workers on the same job shows the following results over a long period. Worker X and worker Y. Mean time of completing the job in minutes. Worker X 30 minutes ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ವರ್ಕರ್ Y 25 minutes ಅಲ್ಲಿ. SD in minutes. Worker X 6 minutes. Worker Y 4 minutes.
ಫಸ್ಟ್ ಕ್ವಶನ್, ವಿಚ್ ವರ್ಕರ್ ಅಪಿಯರ್ಸ್ ಟು ಬಿ ಮೋರ್ ಕನ್ಸಿಸ್ಟೆಂಟ್ ಯಾರು ಅಂತ ತಿಳ್ಕೊಬೇಕಾದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಿ ವಿ. ದೆನ್ ವಿಚ್ ವರ್ಕರ್ ಅಪಿಯರ್ಸ್ ಟು ಬಿ ಫಾಸ್ಟರ್ ಇನ್ ಕಂಪ್ಲೀಟಿಂಗ್ ದ ಜಾಬನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಫಾಸ್ಟಾಗಿ ಯಾರು ಮಾಡ್ತಾರೆ ಅಂತ. ಮೊದಲನೇ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಮೊದಲು ಗಿವನ್ ಅವ್ನು ಏನು ಕೊಟ್ಟಿದ್ದಾರೆ ನೋಡೋಣ. ಕ್ವಶನ್ ಪೇಪರಲ್ಲಿ ವರ್ಕರ್ ಎಕ್ಸ್ಗೆ ಮೀನ್ 30 ಇದೆ, ಎಸ್ ಡಿ 6 ಇದೆ. ವರ್ಕರ್ ವೈ ಮೀನ್ 25, ಎಸ್ ಡಿ 4 ಇದೆ. ನಾವು ಪ್ರಶ್ನೆ ಎ, ಕ್ಯಾಲ್ಕುಲೇಷನ್ ಆಫ್ ಸಿ ವಿ ಮೋರ್ ಕನ್ಸಿಸ್ಟೆಂಟ್ ಬೇಕು ಅಂತಂದರೆ ಬನ್ನಿ. ಸಿ ವಿ ಈಸ್ ಈಕ್ವಲ್ ಟು ಫಾರ್ಮುಲಾ ನಮಗೆ ಗೊತ್ತು, ಎಸ್ ಡಿ ಬೈ ಮೀನ್ ಇಂಟು 100. ಎನ್ ವರ್ಕರ್ ಎಕ್ಸ್ಗೆ ಸಿ ವಿನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ ಡಿ 6 ಡಿವೈಡೆಡ್ ಬೈ 30 ಇಂಟು 100. ನಾವು ದ ಆನ್ಸರ್ ಈಸ್ 20%. ಹಾಗೆಯೇ ವರ್ಕರ್ ವೈಗೆ ಮಾಡೋಣ. ಸಿ ವಿ ಈಸ್ ಈಕ್ವಲ್ ಟು 4/25 ಇಂಟು 100, 16%. ಈಗ ಇದನ್ನು ನೋಡಿದಾಗ ಸಿ ವಿ ಜಾಸ್ತಿ ಯಾರ್ದಿದೆ, ಮೋರ್ ಕನ್ಸಿಸ್ಟೆಂಟ್ ಅವರು. ನಾವು ವರ್ಕರ್ ವೈ ಈಸ್ ಮೋರ್ ಕನ್ಸಿಸ್ಟೆಂಟ್ ಆ್ಯಸ್ ಇಸ್ ಸಿ ವಿ ಈಸ್ ಸ್ಮಾಲರ್ ದ್ಯಾನ್ ವರ್ಕರ್ ಎಕ್ಸ್. ಕನ್ಸಿಸ್ಟೆಂಟ್ ಅಂದರೆ ಸಿ ವಿ ಕಡಿಮೆ ಇರ್ತಕ್ಕಂಥದ್ದು ತಗೋತೀವಿ. ನೆಕ್ಸ್ಟ್ ಪ್ರಶ್ನೆ ಬಿಗೆ ಆನ್ಸರ್ ಮಾಡಬೇಕು ನಾವು. ವರ್ಕರ್ ವೈ ಅಪಿಯರ್ಸ್ ಟು ಬಿ ಫಾಸ್ಟರ್ ಇನ್ ಕಂಪ್ಲೀಟಿಂಗ್ ದ ಜಾಬ್ ಆ್ಯಸ್ ಇಸ್ ಆವ್ರೇಜ್ ಟೈಮ್ ಟೇಕನ್ ಫಾರ್ ಕಂಪ್ಲೀಟಿಂಗ್ ಹಿಸ್ ಜಾಬ್ ಈಸ್ ಲೆಸ್ಸರ್ ದ್ಯಾನ್ ವರ್ಕರ್ ಎಕ್ಸ್. ಏನಂಗಂದರೆ ಇಲ್ಲಿ ನಾವು ಎಕ್ಸ್ ಬಾರ್ನ ನೋಡಬೇಕು. ಮೀನ್ ಎಕ್ಸ್ದು 30 ಇದೆ, ವೈದು 25 ಇದೆ. ಸೊ ಅದಕ್ಕೋಸ್ಕರ ಎಕ್ಸ್ ಬಾರ್ ಯಾರು ಕಡಿಮೆ ಇರುತ್ತೋ ಅವರು ಫಾಸ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಅದಕ್ಕೋಸ್ಕರ ವರ್ಕರ್ ವೈ ಅಪಿಯರ್ಸ್ ಟು ಬಿ ಫಾಸ್ಟರ್ ಇನ್ ಕಂಪ್ಲೀಟಿಂಗ್ ದ ಜಾಬ್. ಓಕೆ, ಇದು ಪ್ರಾಬ್ಲಮ್ಗೆ ಆನ್ಸರ್. ಓಕೆ, ಲೆಟ್ ಅಸ್ ಟೇಕ್ ಅಪ್ ಒನ್ ಮೋರ್ ಪ್ರಾಬ್ಲಮ್. ಇದೊಂದು ವೆರೈಟಿ ಪ್ರಾಬ್ಲಮ್ ನೋಡ್ರಿ. ಅಗೈನ್ ದಿಸ್ ಇಸ್ ಎ ಗಿವನ್ ಪ್ರಾಬ್ಲಮ್ ಇನ್ ಎ ಕ್ವಶನ್ ಪೇಪರ್. ದ ಡಾಟಾ ಗ್ಯಾದರ್ಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಅನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಇನ್ ಇಂಡಸ್ಟ್ರಿ. ಒಂದು ಇಂಡಸ್ಟ್ರಿಯಲ್ಲಿ ಒಂದು ಡಿಸ್ಪ್ಯೂಟ್ ಆಗೋಕ್ಕೆ ಮೊದಲು ಮತ್ತು ಡಿಸ್ಪ್ಯೂಟ್ ಆದ ನಂತರ ಡಾಟಾನ ತಗೊಂಡು ಅದಕ್ಕೆ ಈ ಕ್ಯಾಲ್ಕುಲೇಷನ್ಸನ್ನು ಮಾಡಿದರೆ, ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸನ್ನು ಅಪ್ಲೈ ಮಾಡಿ. ನಂಬರ್ ಆಫ್ ವರ್ಕರ್ಸ್ ಬಿಫೋರ್ ಡಿಸ್ಪ್ಯೂಟ್ 1000 ಇದ್ದರು, ಆಫ್ಟರ್ ಡಿಸ್ಪ್ಯೂಟು 1200 ಇದ್ದಾರೆ. ಮೀನ್ಸ್ ಎನ್ ಇದು. ಮೀನ್ ವೇಜಸ್ ಬಿಫೋರ್ ಡಿಸ್ಪ್ಯೂಟ್ 2000 ಇದೆ, ದೆನ್ ಆಫ್ಟರ್ ಡಿಸ್ಪ್ಯೂಟ್ 2100 ಇದೆ. ವೇರಿಯನ್ಸ್ ಆಫ್ ವೇಜಸ್ 2500 ಇತ್ತು, ದೇರ್ ಆಫ್ಟರ್ ಡಿಸ್ಪ್ಯೂಟ್ 3600 ಆಗಿದೆ. ಕಂಪ್ಯೂಟ್ ಟೋಟಲ್ ವೇಜಸ್ ಎಸ್ ಡಿ ಆ್ಯಂಡ್ ಸಿ ವಿ ಬಿಫೋರ್ ಆ್ಯಂಡ್ ಆಫ್ಟರ್ ಡಿಸ್ಪ್ಯೂಟ್. ಓಕೆ, ಆನ್ಸರ್ ಮಾಡೋಣ ನಾವು. ಸೊಲ್ಯೂಷನ್ನು ಬಿಫೋರ್ ಡಿಸ್ಪ್ಯೂಟ್ ಕೊಟ್ಟಿರತಕ್ಕಂಥದ್ದನ್ನ ಬರ್ಕೋಣ. ಎನ್ ಈಸ್ ಈಕ್ವಲ್ ಟು 1000, ಮೀನ್ ಈಸ್ ಈಕ್ವಲ್ ಟು 2000, ದೆನ್ ಎಸ್ ಡಿ ಈಸ್ ಈಕ್ವಲ್ ಟು, ಎಸ್ ಡಿ ಕೊಟ್ಟಿಲ್ಲ, ವೇರಿಯನ್ಸ್ ಕೊಟ್ಟಿದ್ದಾರೆ. 2500ಗೆ ವೇರಿಯನ್ಸನ್ನು ನಾವು ತಗೋಣ. ವೇರಿಯನ್ಸ್ ರೂಟ್ ರಿಮೂವ್ ಮಾಡಿದ್ರೆ ಎಸ್ ಡಿ ಬರುತ್ತೆ. 2500 ರೂಟ್ ರಿಮೂವ್ ಮಾಡಿದಾಗ 50 ಬಂತು. ಹಾಗೆಯೇ ಆಫ್ಟರ್ ಡಿಸ್ಪ್ಯೂಟ್ ಎನ್ ಈಸ್ ಈಕ್ವಲ್ ಟು 1200 ಬರುತ್ತವೆ. ದೆನ್ ಮೀನ್ ಈಸ್ ಈಕ್ವಲ್ ಟು 2100, ಎಸ್ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ 3600, ರೂಟ್ ಆಫ್ ವೇರಿಯನ್ಸ್. ಸೊ ದ ಆನ್ಸರ್ ಈಸ್ 60. ಈಗ ಕ್ಯಾಲ್ಕುಲೇಟ್ ಮಾಡೋಣ. ಬಿಫೋರ್ ಡಿಸ್ಪ್ಯೂಟು ಕ್ಯಾಲ್ಕುಲೇಷನ್ಸ್ ಮಾಡೋಣ ಮತ್ತು ಆಫ್ಟರ್ ಡಿಸ್ಪ್ಯೂಟು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಕ್ವಶನ್ ಎ, ಟೋಟಲ್ ವೇಜಸ್ ಬೇಕಂತೆ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಟೋಟಲ್ ವೇಜಸ್? ಟೋಟಲ್ ವೇಜಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ವರ್ಕರ್ಸ್ ಇಂಟು ಮೀನ್ ವೇಜಸ್. ಬಿಫೋರ್ ಡಿಸ್ಪ್ಯೂಟ್ ನಂಬರ್ ಆಫ್ ವರ್ಕರ್ಸ್ 1000 ಇದ್ದಾರೆ, ನಮಗೆ ಮೀನ್ ವೇಜಸ್ಸು 2000 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 20 lakhs ಬಂತು. ಹಾಗೆಯೇ ಆಫ್ಟರ್ ಡಿಸ್ಪ್ಯೂಟು ಟೋಟಲ್ ವೇಜಸ್ 1200 ವರ್ಕರ್ಸ್ ಎನ್ ಇದೆ ಇಂಟು ಎಕ್ಸ್ ಬಾರ್ 2100 ಮಲ್ಟಿಪ್ಲೈ ಮಾಡಿದ್ರೆ 25 lakhs 20,000 ಬಂತು. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಯಿತು. ಸೆಕೆಂಡ್ ಕ್ವಶನ್, ಕ್ಯಾಲ್ಕುಲೇಷನ್ ಆಫ್ ಎಸ್ ಡಿ. ವಿ ನೋ ದ ಫಾರ್ಮುಲಾ ಎಸ್ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಪ್ರಕಾರ ವೇರಿಯನ್ಸನ್ನು ರೂಟ್ ರಿಮೂವ್ ಮಾಡಿದ್ರೆ ಸಾಕು, ಎಸ್ ಡಿ ಬರುತ್ತೆ. ಸೊ ದೇರ್ ಫೋರ್ ಬಿಫೋರ್ ಡಿಸ್ಪ್ಯೂಟ್ ಎಸ್ ಡಿ ಈಸ್ ಈಕ್ವಲ್ ಟು 2500 ಇತ್ತು, ಮಾಡಿದ್ದೀವಿ ನೋಡಿ ನಾವು ಮೇಲೆ. ಓಕೆ, ಸೊ ನೆಕ್ಸ್ಟು ಅದನ್ನು ರೂಟ್ ರಿಮೂವ್ ಮಾಡಿದ್ರೆ 50 ಬಂತು. ಆಫ್ಟರ್ ಡಿಸ್ಪ್ಯೂಟ್ ಅಗೈನ್ ಎಸ್ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ 3600, ಅಗೈನ್ ಇಟ್ ಈಸ್ 60. ಆನ್ಸರ್ ಬಂತು. ಕ್ವಶನ್ ಸಿ ವಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಎಸ್, ಸಿ ವಿ ಈಸ್ ಈಕ್ವಲ್ ಟು ಎಸ್ ಡಿ ಬೈ ಮೀನ್ ಇಂಟು 100. ದೆನ್ ಬಿಫೋರ್ ಡಿಸ್ಪ್ಯೂಟ್ 50/2000 ಇಂಟು 100, 2.5%. ಆಫ್ಟರ್ ಡಿಸ್ಪ್ಯೂಟ್ ಇಟ್ ಈಸ್ 60/2100 ಇಂಟು 100, 2.857%. ಇಷ್ಟೇ ಕೇಳಿರೋದು. ಇದಕ್ಕೆ ನಮಗೆ ಏನು ಕಾಮೆಂಟ್ಸ್ ಏನು ಬರೆಯೋದಂಥದ್ದೇನಿಲ್ಲ, ವೇರಿಯಬಲ್ ಯಾವುದು ಏನು ಕೇಳಿಲ್ಲ. ದಿಸ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ದಿಸ್ ಈಸ್ ದ ಆನ್ಸರ್. ಓಕೆ, ಹಿಯರ್ ಈಸ್ ಒನ್ ಮೋರ್ ಪ್ರಾಬ್ಲಮ್, ಯು ಕ್ಯಾನ್ ಟ್ರೈ. ಫ್ಯಾಕ್ಟ್ರಿ ಎ ಆ್ಯಂಡ್ ಫ್ಯಾಕ್ಟ್ರಿ ಬಿ ಕೊಟ್ಟಿದ್ದಾರೆ. ದ ಆನ್ಸರ್ ವಿಲ್ ಬಿ ಲೈಕ್ ದಿಸ್. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಿ ವಿ. ಓಕೆ, ಫ್ಯಾಕ್ಟ್ರಿ ಎಗೆ ಮತ್ತು ಫ್ಯಾಕ್ಟ್ರಿ ಬಿಗೆ ಎಸ್ ಡಿ ವೇರಿಯನ್ಸ್ ಬಂತು. ದೆನ್ ಸಿ ವಿ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಆರ್ ಕ್ಯಾಲ್ಕುಲೇಟಿಂಗ್ ಸಿ ವಿ
2.5% ಇಲ್ಲಿ ಬಂತು, ಈ ಕಡೆ 4.75%. ಸೊ ದ ಆನ್ಸರ್ ಈಸ್ ಲೈಕ್ ದಿಸ್. ಓಕೆ, ಇಲ್ಲಿ ಪ್ರಶ್ನೆಗೆ ಆನ್ಸರ್ ಮಾಡ್ಕೊಳ್ಳೋದು. ದಟ್ಸ್ ಆಲ್.